ಹಾಯ್ ಗೈಸ್, ನಾನು ಇವತ್ತು ಒಂದು ಡಿಫ್ರೆಂಟ್ ನೆಟ್ವರ್ಕ್ ಟೋಪೋಲಜೀಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಟೋಪೋಲಜಿ ಅಂತಂದರೆ ಇಟ್ಸ್ ಅ ಲೇಔಟ್. ಓಕೆ, ಅಂದರೆ ಹೆಂಗೆ ಡಿವೈಸಸ್ ಎಲ್ಲ ಕನೆಕ್ಟ್ ಆಗಿದೆ ಒಂದಕ್ಕೊಂದು ಅನ್ನೋ ಥರ, ಆ್ಯಂಡ್ ಲಾಜಿಕಲ್ ಆಗಿ ಹೆಂಗೆ ಡೇಟಾ ಫ್ಲೋ ಆಗುತ್ತೆ ಆ್ಯಂಡ್ ನೆಟ್ವರ್ಕ್ ಹೆಂಗೆ ಆರ್ಗನೈಸ್ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಡಿಫ್ರೆಂಟ್ ಟೋಪೋಲಜೀಸ್ ಇದೆ ನಮಗೆ, ಲೈಕ್ ಬಸ್, ಸ್ಟಾರ್, ಮೆಶ್ ಟೋಪೋಲಜಿ ಆ ಥರದ್ದೆಲ್ಲ. ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಬಸ್ ಟೋಪೋಲಜಿ ಅಂತಂದರೆ ಅದರಲ್ಲಿ ಒಂದು ಲೈಕ್ ಸೆಂಟ್ರಲ್ ಕೇಬಲ್ ಇರುತ್ತೆ. ಆ ಒಂದು ಕೇಬಲಿಗೆ ಮಲ್ಟಿಪಲ್ ಡಿವೈಸಸ್ ಕನೆಕ್ಟ್ ಆಗಿರುತ್ತೆ. ಸೊ ಲೈಕ್ ಡೇಟಾ ಆ ಒಂದು ಸೆಂಟ್ರಲ್ ಕೇಬಲ್ ಮೂಲಕನೇ ಕನೆಕ್ಟ್ ಆಗುತ್ತೆ. ಸೊ ಸೋರ್ಸ್ ಕಂಪ್ಯೂಟರ್ ಡೇಟಾನ ಕಳಿಸುವಾಗ ಡೆಸ್ಟಿನೇಷನ್ ಕಂಪ್ಯೂಟರ್ ಅಡ್ರೆಸ್ ಕಳಿಸಿರುತ್ತೆ. ಸೊ ಆ ಒಂದು ಡೆಸ್ಟಿನೇಷನ್ ಅಡ್ರೆಸ್ನ ನೋಡಿಬಿಟ್ಟು ಕರೆಕ್ಟ್ ಕಂಪ್ಯೂಟರ್ ಅದೊಂದು ಡೇಟಾನ ರಿಸೀವ್ ಮಾಡ್ಕೊಳುತ್ತೆ. ಡಿಸ್ಅಡ್ವಾಂಟೇಜ್ ಏನಿದ್ರಲ್ಲಿ ಅಂತಂದರೆ ಆ ಒಂದು ಸೆಂಟ್ರಲ್ ಲೈಕ್ ಕೇಬಲ್ ಏನಿದೆ ಅದು ಬ್ರೇಕ್ ಆಯಿತು ಅಂತಂದರೆ ಎಂಟೈರ್ ನೆಟ್ವರ್ಕ್ ಬ್ರೇಕ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ಟಾರ್ ಟೋಪೋಲಜಿ ಅಂತಂದರೆ ಒಂದು ಸೆಂಟ್ರಲ್ ಡಿವೈಸಿಗೆ ಮಲ್ಟಿಪಲ್ ಕಂಪ್ಯೂಟರ್ಸ್ ಕನೆಕ್ಟ್ ಆಗಿರುತ್ತೆ. ಆ್ಯಂಡ್ ಲೈಕ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ಒಂದು ಸ್ವಿಚ್ಗೆ ಮಲ್ಟಿಪಲ್ ಕಂಪ್ಯೂಟರ್ಸ್ ಕನೆಕ್ಟ್ ಆಗಿರೋ ಥರ. ಆ್ಯಂಡ್ ಆ ಒಂದು ಸ್ವಿಚ್ ಬ್ರೇಕ್ ಆಯಿತು ಅಂತಂದರೆ ಎಂಟೈರ್ ನೆಟ್ವರ್ಕ್ ಬ್ರೇಕ್ ಆಗುತ್ತೆ. ಬಟ್ ಲೈಕ್ ಯಾವುದಾದ್ರೂ ಒಂದು ಕಂಪ್ಯೂಟರ್ ಅದಕ್ಕೆ ಕನೆಕ್ಟ್ ಆಗಿರೋದು ಬೇಕಾಯಿತು ಅಂತಂದರೆ ಬೇರೆ ಡಿವೈಸಸ್ಸಿಗೆ ಏನು ಡಿಸ್ಟರ್ಬ್ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ರಿಂಗ್ ಟೋಪೋಲಜಿ ಅಂತಂದರೆ ಎಲ್ಲ ಒಂದು ಕಂಪ್ಯೂಟರ್ಸು ಒಂದು ಸರ್ಕ್ಯುಲರ್ ಮ್ಯಾನರಲ್ಲಿ ಕನೆಕ್ಟ್ ಆಗಿರುತ್ತೆ. ಸೊ ಡೇಟಾ ಲೈಕ್ ಸರ್ಕ್ಯುಲರ್ ಶೇಪಲ್ಲೇ ಪಾಸ್ ಆಗುತ್ತೆ. ಸೊ ಮಧ್ಯದಲ್ಲಿ ಯಾವುದೇ ಒಂದು ಡಿವೈಸ್ ಫೇಲ್ ಆಯಿತು ಅಂತಂದ್ರೂ ಕೂಡ ಡೇಟಾ ನೆಕ್ಸ್ಟ್ ಪಾಸ್ ಆಗೋದಿಲ್ಲ ಆ್ಯಂಡ್ ಡೆಸ್ಟಿನೇಷನ್ಗೆ ಹೋಗಿ ತಲುಪೋದಿಲ್ಲ. ಸೊ ರಿಂಗ್ ಟೋಪೋಲಜಿಯಲ್ಲಿ ಇದೆ ಡಿಸ್ಅಡ್ವಾಂಟೇಜ್. ಆ್ಯಂಡ್ ನೆಕ್ಸ್ಟ್ ಮೆಶ್ ಟೋಪೋಲಜಿ ಅಂತಂದರೆ ಎಲ್ಲ ಡಿವೈಸಸ್ಸಿಗೂ ಕನೆಕ್ಟ್ ಆಗಿರುತ್ತೆ. ಲೈಕ್ 5 ಕಂಪ್ಯೂಟರ್ಸ್ ಇರುತ್ತೆ ಅಂತಂದರೆ ಲೈಕ್ ಕಂಪ್ಯೂಟರ್ 1, ಕಂಪ್ಯೂಟರ್ 2, 3, 4, 5 ಎಲ್ಲದಕ್ಕೂ ಕನೆಕ್ಟ್ ಆಗಿರುತ್ತೆ. ಆ್ಯಂಡ್ ಕಂಪ್ಯೂಟರ್ 2, 3, 4, 5 ಆ ಥರ ಎಲ್ಲದೂ ಕನೆಕ್ಟ್ ಆಗಿರುತ್ತೆ. ಆ್ಯಂಡ್ ಲೈಕ್ ಯಾವುದೇ ಒಂದು ಪಾತ್ ಇಲ್ಲ ಅಂತಂದ್ರೂ ಕೂಡ ಇನ್ನೊಂದು ಪಾತಿಂದ ಆ ಒಂದು ಡೇಟಾನ ಕಳಿಸ್ಬೋದು. ಸೊ ಮೆಶ್ ಟೋಪೋಲಜಿಲಿ ಇದೆ ಅಡ್ವಾಂಟೇಜ್. ಆ್ಯಂಡ್ ಬಟ್ ಇಟ್ ಈಸ್ ಲೈಕ್ ವೆರಿ ಕಾಂಪ್ಲೆಕ್ಸ್. ಈ ಸೆಟಪ್ ಎಲ್ಲ ಏನಿದೆ ಇದನ್ನು ತುಂಬ ಲಾರ್ಜ್ ನೆಟ್ವರ್ಕ್ಸಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಟ್ರೀ ಟೋಪೋಲಜಿ ಅಂತಂದರೆ ಇದೊಂದು ಹೈಯರಾರ್ಕಿಕಲ್. ಇದು ಕಾಂಬಿನೇಷನ್ ಆಫ್ ಸ್ಟಾರ್ ಆ್ಯಂಡ್ ಬಸ್ ಟೋಪೋಲಜಿ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಒಂದು ಸೆಂಟ್ರಲ್ ಸರ್ವರ್ ಏನಿದೆ, ಕ್ಯಾಂಪಸ್ಸಲ್ಲಿ ಒಂದು ಸೆಂಟ್ರಲ್ ಸರ್ವರ್ ಡಿಪಾರ್ಟ್ಮೆಂಟ್ಸಿಗೆ ಕನೆಕ್ಟ್ ಆಗಿರುತ್ತೆ. ಆ ಒಂದು ಡಿಪಾರ್ಟ್ಮೆಂಟು ಮಲ್ಟಿಪಲ್ ಕಂಪ್ಯೂಟರ್ಸಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ ಸ್ಟಾರ್ ಆ್ಯಂಡ್ ಬಸ್ ಟೋಪೋಲಜಿ. ಆ್ಯಂಡ್ ನೆಕ್ಸ್ಟ್ ಹೈಬ್ರಿಡ್ ಟೋಪೋಲಜಿ ಅಂತಂದರೆ ಮಲ್ಟಿಪಲ್ ಟೋಪೋಲಜೀಸು ಇದರಲ್ಲಿ ಕನೆಕ್ಟ್ ಆಗಿರುತ್ತೆ. ಅಂದರೆ ಒಂದು ಕಂಪನಿ ಇರುತ್ತೆ. ಆ ಕಂಪನಿಲಿ 2 ಆಫೀಸಸ್ ಇರುತ್ತೆ. ಲೈಕ್ ಹೆಡ್ ಆಫೀಸು ಒಂದು ಸ್ಟಾರ್ ಟೋಪೋಲಜಿನ ಯೂಸ್ ಮಾಡ್ತಿದೆ. ಆ್ಯಂಡ್ ನೆಕ್ಸ್ಟ್ ಯಾವುದಾದ್ರು ಬ್ರಾಂಚ್ ಆಫೀಸು ರಿಂಗ್ ಟೋಪೋಲಜಿ ಯೂಸ್ ಮಾಡ್ತಿದೆ ಅಂದರೆ ಆ ಸ್ಟಾರ್ ಮತ್ತು ರಿಂಗ್ ಟೋಪೋಲಜಿ ಎರಡೂ ಒಂದು ಬಸ್ ಟೋಪೋಲಜಿ ಮೂಲಕ ಕನೆಕ್ಟ್ ಆಗಿರುತ್ತೆ. ಸೊ ಇಟ್ಸ್ ಜಸ್ಟ್ ಲೈಕ್ ಕಾಂಬಿನೇಷನ್ ಆಫ್ 2 or more ಅದರ್ ಟೋಪೋಲಜೀಸ್ ಅಷ್ಟೇ. ಸೊ ಇಷ್ಟೇ ಟೋಪೋಲಜೀಸ್ ಅಂತಂದರೆ ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ. ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.